ಸರ್ ಒಂದು ಕಡೆ ಇದೇ ಉಪಲೋಕಾಯುಕ್ತ ಸರ್ ದಾಳಿಗಳಿಗೆ ಹೋದಾಗ ಏನೋ ಪತ್ತೆ ಹಚ್ಚಬೇಕು ಅಂತ ಹೋದಾಗ ತುಂಬ ಶಾಕಿಂಗ್ ಅನಿಸಿದ್ದು ಅಥವಾ ತುಂಬ ಮನ ನೋಯಿಸಿದ್ದು ಅಂತ ಘಟನೆಗಳಿದೆಯಾ ಸರ್ ನಿಮ್ಮ ಲೈಫಲ್ಲಿ? ಆಗುತ್ತೆ. ಎಲ್ಲೋ ಒಂದು ಕಡೆ ಈ ಆಶ್ರಮಕ್ಕೆ ಹೋಗ್ತೀವಿ ನಾವು, ಅನಾಥಾಶ್ರಮಕ್ಕೆ ಹೋಗ್ತೀವಿ. ಕರೆಕ್ಟ್. ಅಲ್ಲಿ 14 ವರ್ಷ ಹುಡುಗಿ, 2 ವರ್ಷ ಮಗು ಇರ್ತದೆ. ಪೋಕ್ಸೋ ಮ್ಯಾಟ್ರ್ಗಳು ಈ ಹುಡುಗರಿಗೆ ಗೊತ್ತಿಲ್ಲ. ಇಲ್ಲ ಅದನ್ನು ಕೆಲವು ಸಲ ಪೋಕ್ಸೋ ಮಿಸ್ಯೂಸ್ ಆಗುತ್ತೆ. ಓಕೆ. ನಾನು ಎಷ್ಟೋ ಸಲ ಆ ಮಕ್ಕಳನ್ನ ಕೂರಿಸ್ಕೊಂಡು, ಅಮ್ಮ ನಿಮ್ಮ ತಂದೆ ತಾಯಿ ಕರಿತಾರೆ, ಅನಾಥಾಶ್ರಮ ಜೀವನ ಮಾಡ್ತಾರೆ. ಅದು ನೋವಿನ ಸಂಗತಿ. ಅದಕ್ಕೆ 14 ವರ್ಷ ಮೆಜಾರಿಟಿಗೆ ಬಂದಿಲ್ಲ. ಕರೆಕ್ಟ್. ಅವಳು ಮಗು 1-2 ವರ್ಷ ಮಗು ಗೊತ್ತಿಲ್ಲ. ನಾನು ಜಡ್ಜ್ ಇದ್ದಾಗ ಕಲಬುರಗಿ ಹೈಕೋರ್ಟ್ ಒಂದು ಜಡ್ಜ್ಮೆಂಟ್ ಬರ್ದೆ ನಾನು. ಓಕೆ. ಅವನು ಮೈನರು, ಅವನು ಮೈನರು, ಒಂದು ಮಗು ಆಗ್ಬಿಟ್ಟಿದೆ. ಓಕೆ. ಅವನು ಜೈಲಲ್ಲಿದ್ದ, ಮದುವೆ ಆಗ್ತೀನಿ ಅಂತ ಕೋರ್ಟ್ ಕರೆಸಿ, ಬೈ ದಟ್ ಟೈಮ್ ಮೆಜಾರಿಟಿ ಇಬ್ಬರು ಬಂದಿದ್ರು, ಮಗು ಇತ್ತು. ಕೋರ್ಟಲ್ಲಿ ಅಫಿಡವಿಟ್ ಹಾಕ್ಸಿ ಅವಳಿಗೆ 1 ಎಕರೆ ಜಮೀನು ಬರೆಸಿ ಅವ್ರ ಅಪ್ಪ ಅಮ್ಮ ಒಪ್ಕೊಂಡಂಗೆ ಮಾಡಿ ಕೋರ್ಟಿಂದ ಮತ್ತೆ ಆರ್ಡರ್ ಮಾಡಿ ನಾವು ನೀವು ಬದುಕೊಳ್ಳಿ ಅಂತ ಆರ್ಡರ್ ಮಾಡ್ತೀವಿ. ಒಂದು ಅಜ್ಜಿ ಅದು ಯಾರೋ ಪೆರೋಲ್ ಲೋನ್ ತಗೊಳ್ಳೋ ವಿಚಾರದಲ್ಲೂ ಹೆಲ್ಪ್ ಮಾಡಿದ್ರಿ, ಒಂದು ಜೈಲು ವಿಚಾರದಲ್ಲಿ ಅದು ಕೇಳ್ಪಟ್ಟಿದೆ ಸರ್. ಅದು ಕಲಬುರಗಿಯಲ್ಲಿ ಈಗಲೂ ಆಗ್ಲೋ ಸಾಯೋ ಥರ ಸ್ಟೇಜಲ್ಲಿ ಇತ್ತು. ಕಲಬುರಗಿಯಲ್ಲಿ 93 ವರ್ಷ ವೃದ್ಧೆ. ಅದು ನಾನು ಜೈಲಲ್ಲೆಲ್ಲ ಹೋದಾಗ ಸ್ವಲ್ಪ ನಾನು ಕ್ಯೂರಿಯಾಸಿಟಿ, ಎಲ್ಲ ಕಡೆ ಎಲ್ಲ ಸೆಲವು ಹೋಗ್ತೀನಿ, ಆ ಊಟನೂ ತಿಂದು ಟೆಸ್ಟ್ ಮಾಡ್ತೀನಿ ನಾನು ಜೈಲಲ್ಲಿ. ಓಕೆ. ಎಲ್ಲ ಕಡೆ ಚೆಕ್ ಮಾಡ್ತೀನಿ ಹೋಗಿ, ನಾನು ಎಲ್ಲ ಕಡೆ ಹೋಗ್ಬಿಡ್ತೀನಿ. ಈವನ್ ಟಾಯ್ಲೆಟ್ಗೆ ಹೋಗ್ತೀನಿ ನಾನು, ಲೇಡೀಸ್ ಟಾಯ್ಲೆಟ್ಗೂ ಹೆಣ್ಮಕ್ಳು ಕರ್ಕೊಂಡು ಹೋಗ್ತೀನಿ. ಮುಂದೆ ನಾವು ಹೋಗೋದು ತಪ್ಪಾಗುತ್ತೆ, ಯಾರ ಇತ್ತ ಹೇಳ್ಬಿಟ್ಟು ಜೊತೆ ಕರ್ಕೊಂಡು ಹೋಗ್ತೀನಿ. ಹೋದಾಗ ನರಳಾಟ ಸಂಬಾತ್ ಬಂತು. ಸರ್ ಯಾರನ್ನೂ ಬಿಡಲ್ಲ ಸರ್. ನಾನು ಹೋಗ್ತೀನಮ್ಮ, ನೀವು ಯಾರು ಬೇಡ. ನಾನು ಜೈಲ್ ಸೂಪ್ರೆಂಟ್ ಇಬ್ಬರು, ಇನ್ನಿಬ್ಬರು ಹೆಣ್ಮಕ್ಳು ಆ ಜೈಲರ್ಸ್ ಹೋದ್ವಿ. ಓಕೆ. ಬೆಡ್ ಮೇಲೆ ಮಲಗಿದ್ಲ ಅಮ್ಮ, ಮಾತಾಡೋಕ್ಕಾಗ್ತಾ ಇಲ್ಲ. ಏನು ತಾಯಿ, 93 ವರ್ಷ. ಅದು ಡೌರಿ ಹರಾಸ್ಮೆಂಟ್ ಕೇಸು. ಸೊಸೆ ಹಾಕಿ ಕೇಸ್ ಹಾಕಿ ಅದು ಕೋರ್ಟಲ್ಲಿ ಕನ್ವಿಕ್ಷನ್ ಆಗಿದೆ. ಅದು ಬೇಲ್ ತೊಗೊಂಡು ಆಚೆ ಇರ್ತಾಳೆ. ಹೈಕೋರ್ಟ್ ಕನ್ಫರ್ಮ್ ಆದಾಗ ಮತ್ತೆ ಒಳಗಡೆ ಹಾಕಿದ್ದಾರೆ ಅಮ್ಮನ್ನ. ಓಕೆ. ಅವಾಗ ಜೈಲಲ್ಲಿದ್ದಾಳೆ ಅವಳು. ಆ ಅಮ್ಮ ಹೆಂಗಿದ್ದಾಳೆ ಅಂದರೆ, ಆ ಜೈಲರ್ಸ್ಗೆ ಐ ಶುಡ್ ಸೇ ಹ್ಯಾಟ್ಸ್ ಆಫ್ ಟು ದಟ್ ಜೈಲರ್ಸ್. ಹೆಣ್ಮಕ್ಳು ನಾವು ಸ್ವಂತ ಮಕ್ಕಳು ತಂದೆ ತಾಯಿನ ಆ ಥರ ನೋಡ್ಕೊಳ್ಳಲ್ಲ, ಅಷ್ಟು ಚೆನ್ನಾಗಿ ನಾ ಅಮ್ಮನ ನೋಡ್ಕೊಂಡಿದ್ರು. ಹತ್ರ ಹೋಗಿ ಕಿವಿ ಹಿಂಗೆ ಕೊಟ್ಟು ಕೇಳಿದಾಗ, ಸ್ವಾಮಿ ನಾನು ಊರಲ್ಲಿ ಸಾಯ್ಬೇಕು ಸ್ವಾಮಿ, ನನಗೆ ಆಸೆ ಸ್ವಾಮಿ, ನಾನು ಇಲ್ಲಿ ಸಾಯಕ್ಕೆ ಇಷ್ಟ ಇಲ್ಲ ಸ್ವಾಮಿ ಅಂತ. ನನಗೆ ಗೊತ್ತಾಗ್ಬಿಡ್ತು ಈ ಅಮ್ಮ ಬದುಕಲ್ಲ ಅಂತ. ಓಕೆ. ಯಾಕೆ ಅಪೀಲ್ ಹಾಕಿಲ್ಲ ನೀವು? ಆಲ್ ಜೈಲರ್ಸ್ಗೆಲ್ಲ ಫ್ರೀ ಲೀಗಲ್ ಏಡ್. ಹೆಣ್ಣು ಮಕ್ಕಳಿಗೆ ನಾನು ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ, 3 ಲಕ್ಷ ಕೆಳಗಡೆ ಇನ್ಕಮ್ ಇದ್ದರೆ ಫ್ರೀ ಲೀಗಲ್ ಏಡ್. ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ನಾವು ಕರ್ನಾಟಕ ಲೀಗಲ್ ನಾನು ಚೇರ್ಮನ್ ಆಗಿದ್ದೆ. 3 ಲಕ್ಷ ಕೆಳಗಡೆ ಇನ್ಕಮ್ ಯಾರೇ ಇರಲಿ, 3 ಲಕ್ಷ ಇಲ್ಲಿಗಡೆ ಇದ್ದರೆ ನಿಮಗೆ ಫ್ರೀ ಲಾಯರು ಇಲ್ಲಿಂದ ಮ್ಯಾಜಿಸ್ಟ್ರೇಟ್ ಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಫ್ರೀ ಲಾಯರ್ ಕೊಡ್ತಾರೆ. ಓಕೆ. ಹೆಣ್ಣು ಮಕ್ಕಳು ಇರ್ರೆಸ್ಪೆಕ್ಟ್ ಆಫ್ ಇದು ನಿಮ್ಮ ಅಂತಸ್ತು ಅದಕ್ಕೆ ಏನಿಲ್ಲ, ಫ್ರೀ. ಜೈಲಲ್ಲಿದ್ದವ್ರು ಫ್ರೀ, ಸೈನಿಕರಿಗೆ ಫ್ರೀ, ಇದೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ. ನಾನು ಯಾಕೆ ಅಪೀಲ್ ಹಾಕಿಲ್ಲ ಅಂತೇಳಿ ಅವಾಗ ಮೆಂಬರ್ ಸೆಕ್ರೆಟರಿ ನನ್ನಲ್ಲಿದ್ದವರು ಸುಪ್ರೀಂ ಕೋರ್ಟಲ್ಲಿದ್ದರು, ಇವು ಮತ್ತೆ ವಾಪಸ್ ಬಂದಿದ್ದಾರೆ. ಅವ್ರು ಫೋನ್ ಮಾಡಿದೆ, ಈ ಥರ ಆಗಿದೆಯಲ್ಲಪ್ಪ, ಇಮಿಡಿಯೇಟಾಗಿ ಒಂದು ಇದಾಕಿ SLP ಹಾಕಿ, ಅಲ್ಲಿ ಈ ಥರ ಪಾಪ ನರಳಾಡ್ತಾ ಇದ್ದಾಳೆ ಅಮ್ಮ, SLP ಹಾಕಿ ಏನೋ ತಗೊಳ್ಳಿ ಅಂತ. ಆಮೇಲೆ ಜೈಲ್ ಸೂಪ್ರೆಂಟ್ಗೆ ಹೇಳಿದೆ, ಅಲ್ಲ ತಾಯಿ, ದೊಡ್ಡ ದೊಡ್ಡ ಕಳ್ಳರಿಗೆಲ್ಲ ನೀವು ಪರೋಲ್ ಕೊಡ್ತೀರಾ, ಈ ಅಮ್ಮನಿಗೆ ಯಾಕೆ ಕೊಡಲಿಲ್ಲ ಪರೋಲ್? ನೀವು ಕೊಡಿ ಪರೋಲು ಅಂದೆ. ನೆಕ್ಸ್ಟ್ ಡೇನ ಪರೋಲ್ ಕೊಟ್ಟರು. ಆ ತಾಯಿನ ಮನೆಗೆ ಕರ್ಕೊಂಡು 1 ವಾರಕ್ಕೆ ಸತ್ತೋದ್ಲು. ಅವ್ರು ಲಾಸ್ಟ್ ವಿಶೇಷ ನನಗೆ ಕರೆಕ್ಟ್ ನೋವಾಯಿತು. ಏನು ಮಾಡೋದು? ಈ ಥರ ಇನ್ಸಿಡೆಂಟ್ಗಳು ಗೊತ್ತಾಗದೇ ಇನ್ಸಿಡೆಂಟ್ಗಳು ಆಗ್ತವೆ. ಅದೆಲ್ಲ ಎಲ್ಲೋ ಒಂದು ಕಡೆ ಜೈಲ್ ಸೂಪ್ರೆಂಟ್ ಇರ್ಬೋದು, ನಮ್ಮ ಲೀಗ್ ಮೆಂಬರ್ ಸೆಕ್ರೆಟರಿ ಇರ್ತಾರೆ, ನಾವೆಲ್ಲರೂ ಎಲ್ಲೋ ಒಂದು ಕಡೆ ನೆಗ್ಲೆನ್ಸ್ ಆದ ಈ ಥರ ಆಗ್ತವೆ ಇನ್ಸಿಡೆಂಟ್ಗಳು ಅಂತ. ಓಕೆ. ಸರಿ, ಅನಾಥಾಶ್ರಮ, ಹಾಸ್ಟೆಲ್ಲು ಇಂಥ ವ್ಯವಸ್ಥೆಗಳು ಸುಧಾರಿಸ್ಬೇಕು ಸರ್. ಏನಂದರೆ ಆಹಾರದ್ದೇ ದೊಡ್ಡ ಸಮಸ್ಯೆ ಸರ್. ನಮ್ಗೆ ಅವ್ರು ತಿನ್ನೋ ಆಹಾರಗಳ ಬಗ್ಗೆನೇ ಬೇಸರ ಸರ್. ನಾನು ಈ ಅಂಗನವಾಡಿ ಇದಕ್ಕೆಲ್ಲ ಹೋಗ್ತೀನಲ್ಲ, ಆ ನೀರು ತೆಗೆದ್ರೆ ಹುಳ ಇರ್ತದೆ. ನೀರಲ್ಲಿ ಹುಳ ಇರ್ತದೆ. ಅದು ಅಕ್ಕಿ ರಾಗಿ ತೆಗೆದ್ರೆ ಹುಳ ಇರ್ತದೆ. ಆಮೇಲೆ ದೋಸೆ ಮಾಡ್ತೀವಿ ಅಂತಾರೆ, ಅದು ಕಪ್ಪಗೆ. ಅದೆಲ್ಲ ನಾನು ಹೋಗಿ ತಿಂದು ನೋಡಿದ್ದೀನಿ. ನಾನು ನಿಮ್ಮ ಮಕ್ಕಳಿಗೆ ಹಾಕ್ತಾರೆ ಅಂತ ಜಗಳ ಮಾಡಿದ್ದೀನಿ, ಗಲಾಟೆ ಮಾಡಿದ್ದೀನಿ. ಇವಾಗೆಲ್ಲ ನಾವೆಲ್ಲ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಹಾಸ್ಟೆಲ್ ಸುಧಾರಿಸ್ತಾ ಇದೆ. ಯಾವಾಗ ಯಾರು ಬರ್ತಾರೋ ಗೊತ್ತಿಲ್ಲ, ಯಾವಾಗ ಬರ್ತಾರೋ ಗೊತ್ತಿಲ್ಲ. ಟಾಯ್ಲೆಟ್ಗಳು ಅಷ್ಟೇ ಸರ್, ಮನುಷ್ಯನ ಸಂಖ್ಯೆಗೆ ಅನುಗುಣವಾಗಿ ಅನುಪಾತದಲ್ಲಿ ಇರೋದೇ ಇಲ್ಲ ಸರ್. 100 ಜನ 400 ಜನ ಇದ್ರೆ ಅದ್ರ ಮಿತಿನೇ 200 ಜನ ಇದ್ರೆ 450 ಜನ ಇರುವಂತ. ಅಲ್ಲದೆ ಓಕೆ, ಈ ಅಂಗನವಾಡಿ ಟೀಚರ್ಸ್ ಇದಾರಲ್ಲ, ಅವರು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಹೆಜ್ಜೆ ಹೆಜ್ಜೆಗೂ ಮಿಸ್ಯೂಸ್ ಆಗ್ತಾನೆ ಇದೆ. ಎಲ್ಲೋ ಒಂದು ಕಡೆಗೆ ನಾಟ್ ರೀಚ್ ದಿ ಕರೆಕ್ಟ್ ಪರ್ಸನ್. ಇವು ನಾವಂತೂ ಒಂದು ಡಿಸ್ಟ್ರಿಕ್ಟ್ ಹೋಗಿದ ತಕ್ಷಣ ಫಸ್ಟ್ ಕಾನ್ಸಂಟ್ರೇಷನ್ ಹಾಸ್ಪಿಟ್ಲು. ಓಕೆ.
ಸೆಕೆಂಡ್ ಕಾನ್ಸಂಟ್ರೇಷನ್ ಹಾಸ್ಟ್ಲು, ಅಂಗನವಾಡಿ, ಅಲ್ಲಿ ಮೈನ್ಸು, ಕ್ರಷರು, ಕೆರೆ, ಬಸ್ ಸ್ಟ್ಯಾಂಡ್ ನೋಡ್ರಿ, ನುಗ್ಬಿಡ್ತೀವಿ ನಾವು ಎಲ್ಲ ಕಡೆ. ಎಂದೋ ಒಂದು ಭಯಕ್ಕೆ ಸ್ವಲ್ಪ ಎದುರ್ಕೊಂಡು ಒಂದು ಒಳ್ಳೇದು ಆಗುತ್ತೇನೋ ಅಂತ ಆಸೆ ನಮಗೆ. ಓಕೆ.